ನಮಸ್ತೆ ಮಿತ್ರರೇ. ಯಾವಾಗಲೂ ನಾವು ಉದ್ದಿನ ದೋಸೆ ಮಾಡ್ತೇವೆ. ಒಮ್ಮೊಮ್ಮೆ ಉದ್ದು ಸ್ವಲ್ಪ ಕಡಿಮೆ ಇದ್ದರೆ ಇಡ್ಲಿ ದೋಸೆ ಮಾಡಲಿಕ್ಕೆ ಅದು ಚೆನ್ನಾಗಿ ಬರುವುದಿಲ್ಲ. ಹಾಗಿರುವಾಗ ನಾವು ಇತರ ಕಾಳುಗಳನ್ನು ಹಾಕಿ, ಅಂದರೆ ಹೆಸರುಬೇಳೆ ಆಗಲಿ ಅಥವಾ ಕಡಲೆಬೇಳೆ, ಇನ್ನು ಬೇರೆ ಯಾವುದೇ ಕಾಳುಗಳಿದ್ದರೂ ಸಹ ನಡೀತದೆ, ಅವುಗಳನ್ನು ಹಾಕಿ ಒಂದು ರುಚಿಕರವಾದ ದೋಸೆ, ಅದು ಸಹ ಫರ್ಮೆಂಟೇಷನ್ ಇಲ್ಲದೆ ಮಾಡಬಹುದು. ಹಾಗಿರುವಾಗ ಈ ಒಂದು ಆರೋಗ್ಯಕರವಾದ ಕಾಳುಗಳ ದೋಸೆಯನ್ನು ಹೇಗೆ ಮಾಡುವುದೆಂದು ನೋಡುವ ಮೊದಲು, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ. ಈ ಕಾಳುಗಳಿಂದ ಮಾಡಿದಂತಹ ಆರೋಗ್ಯಕರವಾದ ದೋಸೆ ಕ್ರಿಸ್ಪಿಯಾಗಿ ಸಹ ಮಾಡ್ಬೋದು, ಸಾಫ್ಟಾಗಿ ಸಹ ಮಾಡ್ಬೋದು. ಸಾಫ್ಟಾಗಿ ಮಾಡಿದರೆ ಸಣ್ಣ ಮಕ್ಕಳಿಗೆ ಸಹ ಇದನ್ನು ಕೊಡ್ಬೋದು. ಹಾಗಾದರೆ ಬನ್ನಿ ಅಡಿಗೆ ಮನೆಗೆ ಹೋಗೋಣ. ನಮಸ್ತೆ ಮಿತ್ರರೇ, ಇವತ್ತು ಒಂದು ಪ್ರೋಟೀನ್ ದೋಸೆ ರೆಡಿ ಮಾಡೋಣ. ಅಂದರೆ ಮೊದಲಿಗೆ ನಮಗೆ ಈ ಒಂದು 4 ಬಗೆಯ ಧಾನ್ಯಗಳು, ಅದರೊಟ್ಟಿಗೆ ಅಕ್ಕಿ ಪ್ಲಸ್ 1 ಚಮಚದಷ್ಟು ಸಾಬುದಾನ, ಅಂದರೆ ಸಾಗು ಬೇಕು ನಮಗೆ. ಈಗ ಮೊದಲಿಗೆ ನೋಡಿ, 1 ಚಮಚ ಸಾಗು ಆದರೆ ಈ 3 ಚಮಚಗಳಷ್ಟು ಹೆಸರುಬೇಳೆ, 3 ಚಮಚಗಳಷ್ಟು, ಈ ಚಮಚದಲ್ಲಿ ದೊಡ್ಡ ಚಮಚ ಇದು ನೋಡಿ, ಇದು ದೊಡ್ಡ ಚಮಚ ಕಡಲೆಬೇಳೆ. ಸೊ ಹೆಸರುಬೇಳೆ 3 ಚಮಚ, ಕಡಲೆಬೇಳೆ 3 ಚಮಚ, ಇದು ತೊಗರಿಬೇಳೆ ಅಥವಾ ಮಸೂರ್ ದಾಲ್, ಎರಡರಲ್ಲಿ ಒಂದು ತೆಗೆದುಕೊಳ್ಬೋದು, ಅದು 3 ಚಮಚ. 3 ಚಮಚದಷ್ಟು ಉದ್ದಿನ ಬೇಳೆ ಹಾಗೂ ಅಕ್ಕಿ ಮಾತ್ರ ನಮಗೆ ಡಬಲ್, ಎಷ್ಟು ನಾವು ತೆಗೆದುಕೊಂಡಿದೆ ಅದರ ಡಬಲ್ನಷ್ಟು ಬೇಕು, 1 ಬೌಲ್ನಷ್ಟು ಅಕ್ಕಿ ಬೇಕಾಗ್ತದೆ. ಸೊ 3 ಚಮಚದ್ದು ಹೇಳಿದರೆ 8 ಚಮಚಗಳಷ್ಟು ಅಕ್ಕಿ ಬೇಕಾಗ್ತದೆ. ಸೊ ಇವುಗಳನ್ನೆಲ್ಲ ಒಂದು ಬೌಲಿಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾವು. ಸುರಿಗೆ ಅಕ್ಕಿ, ಇನ್ನು ಉದ್ದಿನ ಬೇಳೆ, ತೊಗರಿಬೇಳೆ ಅಥವಾ ಮಸೂರ್ ದಾಲ್ ಯಾವ ಸಹ ಆಗ್ತದೆ, ಎರಡರಲ್ಲಿ ಒಂದು ತೆಗೆದುಕೊಳ್ಬೋದು, ಮಸೂರ್ ದಾಲ್ ಅಥವಾ ತೊಗರಿಬೇಳೆ. ಇನ್ನು ಕಡಲೆಬೇಳೆ 3 ಚಮಚಗಳಷ್ಟು, ಎಲ್ಲ 3 ಚಮಚಗಳಷ್ಟು, ದೊಡ್ಡ ಚಮಚದಲ್ಲಿ 3 ಚಮಚ. ಇನ್ನು ಇದು ಹೆಸರುಬೇಳೆ ಇಲ್ಲದಿದ್ದರೆ ಹೆಸರನ್ನು ಸಹ ತೆಗೆದುಕೊಳ್ಬೋದು. ಹಾಗೂ 1 ಚಮಚದಷ್ಟು ಸಾಬುದಾನ. ಇಷ್ಟನ್ನು ನಾವು ನೀರು ಹಾಕಿ ಚೆನ್ನಾಗಿ ತೊಳೆದುಕೊಳ್ಳೋಣ. ಮೊದಲಿಗೆ 3 ಬಾರಿ ನಾನು ಇದನ್ನು ತೊಳೆದುಕೊಂಡು ತರ್ತೇನೆ. ಆಮೇಲೆ ಇದನ್ನು ನಾವು ನೆನೆಯಲು ಬಿಡೋಣ. ರಾತ್ರಿಗೆ ನೆನೆಸಿ ಬೆಳಿಗ್ಗೆ ಇದನ್ನು ಫರ್ಮೆಂಟೇಷನ್ ಮಾಡಲಿಕ್ಕಿಲ್ಲ. ವೀಕ್ಷಕರೇ, ಇಲ್ಲಿ ನೋಡಿ, 3 ಬಾರಿ ಚೆನ್ನಾಗಿ ತೊಳೆದು ಇನ್ನೀಗ ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ನಾವಿದನ್ನು ನೆನೆಯಲು ಬಿಡೋಣ. ಈಗ ನಾನು ರಾತ್ರಿ ನೆನೆಸ್ತಾ ಇದ್ದೇನೆ, ನಾಳೆ ಬೆಳಿಗ್ಗೆ ಗ್ರೈಂಡ್ ಮಾಡುವಾಗ ಏನೆಲ್ಲ ಹಾಕಬೇಕಂತ ನಾನು ಹೇಳ್ತೇನೆ. ಈಗ ಇದು ಒಳ್ಳೆ ಚೆನ್ನಾಗಿ ನೆನೀಲಿ. ಮಿತ್ರರೇ, ನಿನ್ನೆ ರಾತ್ರಿ ನೆನೆಸಿಟ್ಟಂತಹ ಈ ಎಲ್ಲ ಮಿಶ್ರ ಕಾಳುಗಳು, ಅದರೊಟ್ಟಿಗೆ ಅಕ್ಕಿ ಎಲ್ಲವನ್ನು ನೋಡಿ ಒಳ್ಳೆ ನೆಂದಿದೆ. ಈಗ ನಮಗೆ ಇನ್ನೂ ಬೇಕು 1 ಇಂಚಿನಷ್ಟು ಶುಂಠಿ ಮತ್ತು 1 ಅಥವಾ 2 ಕಾಯಿಮೆಣಸು, ಅದು ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಈಗ ಮೊದಲಿಗೆ ಈ ಒಂದು ಶುಂಠಿಯನ್ನು ಜಜ್ಜಿಕೊಳ್ಳೋಣ. ಶುಂಠಿ ಅಗತ್ಯ ಉಂಟು, ಯಾಕೆ ಹೇಳಿದರೆ ಈಗ ಜಜ್ಜಿಕೊಂಡು ಕೆಟ್ಟುಕೊಂಡು ಒಂದು ಮಿಕ್ಸಿ ಜಾರ್ ತೆಗೆದುಕೊಳ್ಳೋಣ. ಇದರಲ್ಲಿ ಸುರಿಗೆ 1 ಇಂಚಿನಷ್ಟು ಶುಂಠಿಯನ್ನು ಹಾಕ್ಕೊಳ್ತಿದ್ದೇನೆ. ನೋಡಿ, ಒಳ್ಳೆ ಜಜ್ಜಿಕೊಳ್ಬೇಕು, ಇಲ್ಲದಿದ್ದರೆ ಅದು ಗ್ರೈಂಡ್ ಆಗೋದಿಲ್ಲ ಚೆನ್ನಾಗಿ. ಇನ್ನು ಕಾಯಿಮೆಣಸು, ಎಲ್ಲ ಕಾಳುಗಳನ್ನು ಇದರಲ್ಲಿ ಹಾಕ್ಕೊಂಡು ನಾನು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ರುಬ್ಬಿಕೊಂಡು ತರ್ತೇನೆ. ಒಂದು ಸಾಧಾರಣ ತುಂಬ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಒಂದು 1/4 ಗ್ಲಾಸ್ನಷ್ಟು ನೀರು ಹಾಕಿ ಸ್ವಲ್ಪ ದಪ್ಪ ಬ್ಯಾಟರಿ ಇರಲಿ. ವೀಕ್ಷಕರೇ, ಇಲ್ಲಿ ನೋಡಿ ಗ್ರೈಂಡ್ ಆಗಿ ಬಂತು. ಈಗ ನೋಡಿ ಒಳ್ಳೆ ಫೈನಾಗಿ ಗ್ರೈಂಡ್ ಆಗಿ ಬಂತು. ಈಗ ಇದನ್ನು ನಿಮಗೆ ಕಾಣ್ಬೋದು, ತುಂಬ ತರಿ ಸಹ ಮಾಡಬೇಡಿ, ಸ್ವಲ್ಪ ಫೈನಾದ ಪೇಸ್ಟ್ ಬೇಕು. ಈಗ ಇದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೇನೆ. ಇದೀಗ ದಪ್ಪ ಆಗಿದೆ. ಇದಕ್ಕೆ ಸ್ವಲ್ಪ
ನೀರನ್ನು ಸೇರಿಸಿಕೊಂಡು ಈ ಯಾವಾಗಲೂ ಉದ್ದಿನ ದೋಸೆ ನಾವು ಏನು ಮಾಡ್ತೇವೆ ಅದರ ಹಿಟ್ಟಿಗೆ ನಾವು ಇದನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಹೀಗೆ ಮಾಡಿ ಇವುಗಳನ್ನು ನೀರನ್ನು ಇದಕ್ಕೆ ಹಾಕೊಳ್ಳೋಣ. ಇನ್ನು ಉಪ್ಪು ಸೇರಿಸ್ಕೊಳ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ನಾನು ಕಲ್ಲುಪ್ಪನ್ನೇ ಸೇರಿಸ್ಕೊಳ್ತಿದ್ದೇನೆ. ಹೀಗೆ ಇದನ್ನು ಚೆನ್ನಾಗಿ ಹೀಗೆ ಬೀಟ್ ಮಾಡಿಕೊಂಡು, ಯಾಕೆ ಹೇಳಿದ್ರೆ ಇದಕ್ಕೆ ನಾವು ಏನು ಸೋಡಾ ಅಥವಾ ಏನು ಹಾಕೊಳ್ಳೋದಿಲ್ಲ, ಆದ್ದರಿಂದ ಈಗೀಗಲೇ ಮಾಡುವಂಥದ್ದು. ಚೆನ್ನಾಗಿ ಒಂದು 2-3 ನಿಮಿಷ ಹೀಗೆ ಬೀಟ್ ಮಾಡ್ಕೊಳ್ಳೋಣ. ಬೀಟ್ ಮಾಡಿ ಒಂದು 10 ನಿಮಿಷಗಳ ಕಾಲ ಇದನ್ನು ಮುಚ್ಚಿಟ್ಟುಕೊಂಡು ಸ್ವಲ್ಪ ರೆಸ್ಟಿಗೆ ಬಿಡುವ. ಈಗ ಆ ಹೊತ್ತಿನಲ್ಲಿ ನಾವು ಚಟ್ನಿಗೆ ರೆಡಿ ಮಾಡಿ. ಇದಕ್ಕೆ ಸೂಕ್ತವಾದ ಚಟ್ನಿ ಹೇಳಿದರೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ. ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ನಿಮಗೆ ಬೇಕಿದ್ದಷ್ಟು ಮಾಡ್ಬೋದು ನೀವು. ಮತ್ತು ಇದರಲ್ಲಿ ಒಂದು ಅರ್ಧ ನೀರುಳ್ಳಿ, 2 ಬೆಳ್ಳುಳ್ಳಿ ಬೇಕೇ ಬೇಕು. ಯಾಕಂದರೆ ಇದು ಈ ಎಲ್ಲ ಬೇಳೆಗಳ ದೋಸೆ ಆದ್ದರಿಂದಾಗಿ. ಮತ್ತು ಖಾರಕ್ಕೆ ತಕ್ಕಷ್ಟು ಮೆಣಸು, ಸ್ವಲ್ಪ ಹುಳಿ, ಇಷ್ಟನ್ನು ಹಾಕ್ಕೊಂಡು ಉಪ್ಪು ಹಾಕಿ ನಾನೊಂದು ಒಳ್ಳೆಯದಕ್ಕೊಂದು ರುಚಿಕರವಾದ ಚಟ್ನಿಯನ್ನು ಸಹ ರೆಡಿ ಮಾಡ್ಕೊಳ್ತೇನೆ. ಮಿತ್ರರೇ, ಇಲ್ಲೇ ನೋಡಿ ಚಟ್ನಿ ರೆಡಿಯಾಗಿದೆ. ಚಟ್ನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಮಾಡಿಕೊಡ್ಬೋದು. ನೋಡಿ, ನಾನು ನಾವು ಇಬ್ಬರಿರೋದ್ರಿಂದಾಗಿ ಸ್ವಲ್ಪ ಚಟ್ನಿ ಮಾಡಿದ್ದೇನೆ. ಇದಕ್ಕೆ ಈ ಚಟ್ನಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ, ಅದರೊಟ್ಟಿಗೆ ಪುನಃ ಪುದೀನ ಸೇರಿಸ್ಕೊಳ್ಬೇಡಿ. ಪುದೀನ ಸೇರಿಸಿದ್ರೆ ಅದರದ್ದು ಟೇಸ್ಟನ್ನು ಬೇರೆ ಆಗ್ತದೆ. ಪುದೀನ ಇಷ್ಟೇ ಇರೋರು ಖಾಲಿ ಪುದೀನದ್ದು ಬೇಕಿದ್ರೆ ಮಾಡ್ಬೋದು, ಆದರೆ ಮಿಕ್ಸ್ ಮಾಡಬೇಡಿ. ಇದರಲ್ಲಿ ಹೀಗೆ ಮಾಡಿದರೆ ಬಹಳ ಚೆನ್ನಾಗಿ ಬರ್ತದೆ. ತುಂಬ ಫೈನ್ ಪೇಸ್ಟ್ ಬೇರೆ, ಸ್ವಲ್ಪ ದರ್ದರಿ ಅಂದರೆ ಕೋಸ್ಟ್ ಗ್ರೈಂಡ್ ಮಾಡಿದರೆ ಈ ಚಟ್ನಿ ಆ ಒಂದು ಕಾಳಿನ ಎಲ್ಲ ಕಾಳುಗಳ ದೋಸೆಗೆ ತುಂಬ ಚೆನ್ನಾಗಿ ಬರ್ತದೆ. ಈಗ ನೋಡಿ 10 ನಿಮಿಷ ಕಳೆದಿದೆ. ಇಲ್ಲೀಗ ಏನಿಲ್ಲ, ಹೆಚ್ಚು ಹೊತ್ತು ಇಡ್ಲಿಕ್ಕಿಲ್ಲ, ಆಗಾಗಲೇ ಮಾಡುವಂಥದ್ದು. ನೋಡಿ, ಒಳ್ಳೆ ದಪ್ಪ ಸಹ ಆಗಿ ಉಂಟು. ಹೀಗೆ ಪೋರಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಹೇಗೆ ನಾವು ಉದ್ದಿನ ದೋಸೆ ಮಾಡ್ತೇವೆ ಹಾಗೆ. ಈಗ ಒಂದು ಕಾವಲಿಯನ್ನು ಇಟ್ಕೊಳ್ಳೋಣ. ವೀಕ್ಷಕರೇ, ಕಾವಲಿಯನ್ನು ಇಟ್ಕೊಳ್ತಿದ್ದೇನೆ. ಕಾವಲಿ ಬಿಸಿಯಾಗಲಿ. ವೀಕ್ಷಕರೇ, ಇಲ್ಲಿ ನೋಡಿ ಕಾವಲಿ ಬಿಸಿಯಾಗಿದೆ. ಅದರ ಹೀಟನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒರೆಸ್ಕೊಂಡು ಈಗ ಒಂದು ಸೌಟಿನಷ್ಟು ನಾವು ಬ್ಯಾಟರನ್ನು ಇದರಲ್ಲಿ ಹಾಕೊಳ್ಳೋಣ. ನಾನೀಗ ಕಬ್ಬಿಣದ ಕಾವಲಿಯಲ್ಲಿ ಮಾಡ್ತಿದ್ದೇನೆ. ನೀವು ಬೇಕಿದ್ದರೆ ನಾನ್ ಸ್ಟಿಕ್ ಕೆಲಸ ಮಾಡ್ಬೋದು, ಆದರೆ ಕಬ್ಬಿಣದ ಕಾವಲಿಯಲ್ಲಿ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಎಷ್ಟು ತೆಳುವಾಗಿ ಸಹ ಮಾಡ್ಬೋದು. ನಿಮಗೆ ದಪ್ಪ ಬೇಕಿದ್ರೆ ದಪ್ಪದಲ್ಲಿ ಸಹ ಮಾಡ್ಬೋದು. ಹೇಗೆ ಸಹ ಉದ್ದಿನ ದೋಸೆ ಹಾಗೆ ಬರ್ತದೆ. ಈಗ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕೊಳ್ಳೋಣ. ನೋಡಿ, ಒಳ್ಳೆ ಹೇಗೆ ಕಣ್ಣುಗಳು ಬರ್ತವೆ ನೋಡಿ. ಕಣ್ಣುಗಳು ಬಂದ ಮೇಲೆ ಯಾವಾಗಲೂ ತುಪ್ಪವನ್ನು ಹಾಕೊಳ್ಬೇಕು. ಆಗ ಒಳ್ಳೆ ಕಾಯ್ತದೆ ಸಹ, ಚೆನ್ನಾಗಿ ರುಚಿಯಾಗಿ ಸಹ ಬರ್ತದೆ. ಹೆಚ್ಚಾಗಿ ನಾವು ಕೂಡಲೇ ತುಪ್ಪ ಹಾಕ್ತೇವೆ. ತುಪ್ಪ ಸ್ವಲ್ಪ ಕಣ್ಣುಗಳು ಬಂದ ಮೇಲೆ ಹಾಕೊಳ್ಬೇಕು. ಸೊ ಈಗ ಇದನ್ನು ಮುಚ್ಚಳವನ್ನು ಮುಚ್ಚಿಕೊಂಡು ಬೇಯಿಸ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ 2-3 ನಿಮಿಷಗಳ ಬಳಿಕ ನೋಡಿ ಒಳ್ಳೆ ಕಾದಿದೆ. ಏನು ಚೆನ್ನಾಗಿ ಬಂದಿದೆ ನೋಡಿ. ಹೇಗೆ ಇದನ್ನು ಸೈಡ್ಸನ್ನು ಹೀಗೆ ಹಾಕೊಂಡು ಇದರ ಮೇಲೆ ಬೇಕಿದ್ರೆ ಇದನ್ನು ಹೀಗೆ ಮಡಚಿಕೊಂಡು ಸಹ ತಿನ್ಬೋದು. ನೋಡಿ ಎಷ್ಟು ಗರಿ ಗರಿಯಾಗಿ ಬರ್ತದೆ ಹೇಳಿದರೆ, ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಅದೇ ರೀತಿ ಪುನೊಮ್ಮೆ ನೋಡಿ, ಹೀಟನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಕಬ್ಬಿಣದ ಕಾವಲಿ ಆಗುವಾಗ ಸುರಿಗೆ ಕ್ಲೀನ್ ಮಾಡಿಕೊಳ್ಬೇಕು. ಸ್ವಲ್ಪ ಸಹ ಅದರಲ್ಲಿ ಇದ್ದರೆ ಮತ್ತೆ ನಮಗೆ ಚೆನ್ನಾಗಿ ದೋಸೆ ಬರುವುದಿಲ್ಲ. ಹಾಗಾಗಿ ನೋಡಿ, ಸ್ವಲ್ಪ ಹೀಟ್ ಬ್ಯಾಲೆನ್ಸ್ ಯಾವಾಗಲೂ ನೀರನ್ನು ಹಾಕ್ಕೊಂಡು ಸ್ವಲ್ಪ ಒರೆಸ್ಕೊಳ್ಬೇಕು. ಒರೆಸ್ಕೊಂಡು ಮತ್ತೆ ಒಂದು ಬೌಲಿನಷ್ಟು ಸೌಟಿನಷ್ಟು ಹಾಕ್ಕೊಂಡು ಎಷ್ಟು ತೆಳು ಬೇಕು ಅಷ್ಟು ತೆಳು ಸಹ ಮಾಡ್ಕೊಳ್ಬೋದು. ದಪ್ಪ ಬೇಕಿದ್ರೆ ದಪ್ಪ ಸಹ ಮಾಡ್ಕೊಳ್ಬೋದು. ಇದು ಕಬ್ಬಿಣದ ಕಾವಲಿ ಸಹ ಚೆನ್ನಾಗಿ ಬರ್ತದೆ. ನಾನ್ ಸ್ಟಿಕ್ಕಲ್ಲಿ ಹೇಗೂ ಬರ್ತದೆ ನೋಡಿ. ಇನ್ನು ಸಹ ನಾನು ತುಂಬ ಅಗಾಲವಾಗಿ ಮಾಡಿದೆ. ಇನ್ನು ತುಪ್ಪ ಹಾಕ್ಕೊಳ್ಳೋದು.
ಯಾವಾಗಲೂ ಹೋಲ್ಸ್ ಬಂದ ಮೇಲೆ ಹಾಕ್ಕೊಳ್ಬೇಕು ಹೇಳ್ತೇನೆ. ಸ್ವಲ್ಪ ನಾನೀಗ ದೊಡ್ಡ ಇದಕ್ಕೆ ಮುಚ್ಚಳ ಮುಚ್ತೇನೆ. ಅದು ಗ್ಲಾಸ್ನ ಮುಚ್ಚಳ ಮುಚ್ಚಿದ ಕೂಡಲೇ ಅದರಲ್ಲಿ ಒಂದು ನಮ್ಮನೆ ಆವಿ ನೀರು ಬರ್ತದೆ. ಸೊ ಹೀಗೆ ಕಾಯಿಸ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ ಎರಡನೇ ದೋಸೆ ಸಹ ಸಿದ್ಧ ಆಗಿದೆ. ಹೇಗೆ ಮಸಾಲೆ ದೋಸೆ ರೀತಿಯಲ್ಲಿ ಬರ್ತದೆ ನೋಡಿ, ಯಾವ ರೀತಿಯಲ್ಲಿ ಕಲರ್ ನೋಡಿ ಅದು ಹೇಗೆ ಉಂಟು. ನಾವು ಮೆಂತೆ ಸಮೇತ ಏನು ಹಾಕೊಳ್ಳಿಲ್ಲ. ಮೆಂತೆ ಸಹ ಇದಕ್ಕೆ ಬೇಕಿದ್ರೆ ಹಾಕೊಂಡು ಮಾಡ್ಕೊಳ್ಬೋದು. ವೀಕ್ಷಕರೇ ನೋಡಿ ಎರಡನೇ ದೋಸೆ ಹೇಗೆ ಬಂತು ನೋಡಿ. ಬೇಕಿದ್ರೆ ನೀವು ನಾನು ಹೇಳಿದಲ್ಲ ಮೆಂತೆ ಹಾಕ್ಕೊಳ್ಬೋದು. ಕಲಡಿಸುವಾಗ ಸಕ್ಕರೆ ಸ್ವಲ್ಪ ಹಾಕೊಂಡ್ರೆ ಇನ್ನೂ ಸಹ ಕಲರ್ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಮಸಾಲೆ ದೋಸೆ ಆಗಿ ಉಂಟು. ಈಗ ಚಟ್ನಿ ಒಟ್ಟಿಗೆ ಇದನ್ನು ಸರ್ವ್ ಮಾಡೋಣ. ಸೂಪರ್ ಆಗಿ ಸಣ್ಣ ಮಕ್ಕಳಿಗೆ ಸಮೇತ ಇದನ್ನು ಸ್ವಲ್ಪ ಮೆದು ಮಾಡಿ ಕೊಡ್ಬೋದು. ಅಂದರೆ ನಾನು ತುಂಬ ಕಾಯಿಸಿಕೊಂಡೆ. ನೀವು ಬೇಕಿದ್ರೆ ಸ್ವಲ್ಪ ಸಾಫ್ಟಲ್ಲಿ ಮಾಡಿ ಅದನ್ನು ಸಹ ಮಕ್ಕಳಿಗೆ ಕೊಡ್ಬೋದು. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಒಂದು ರುಚಿಕರವಾದ ನೋಡಿ ಕರ್ಕೂರ್ ಸಹ ಉಂಟು. ಕರ್ಕೂರ್ ಬೇಕಿದ್ರೆ ಕರ್ಕೂರ್ ಮಾಡ್ಕೊಳ್ಬೋದು, ಅಥವಾ ಸಾಫ್ಟಲ್ಲಿ ಆದರೆ ಸಾಫ್ಟಲ್ಲಿ ಮಾಡ್ಬೋದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.